ಯಾಕೆ ತಲೆಯೆಲ್ಲ ಸುತ್ತದಂಗೆ ಆಗುತ್ತಲ್ಲ. ಈ ಯಾಕೆ ನಿದ್ದೆ ಬಂದಂಗೆ ಆಗುತ್ತೆ. ಮಲ್ಕೊಂತೀನಿ. ಯಾಕೋ ನಿದ್ದೆ ಹಂಗೆ. ಪ್ರಜ್ಞೆ ಇಲ್ಲ ಅಲ್ವಾ? ಪ್ರಜ್ಞೆ ತಪ್ಪಿಟ್ಟೈತೆ ಇವಾಗ. ಇಲ್ಲ ಇಲ್ಲ, ಪ್ರಜ್ಞೆ ತಪ್ಪಿಟ್ಟೈತೆ. ಇಲ್ಲೇ ನಿಂತ್ಕೊಂಡು ನಾನು ಅಬ್ಸರ್ವ್ ಮಾಡಿದ್ನಲ್ಲ, ಹಂಗೆ ಕಣ್ಣೆಲ್ಲ ಒಂಥರ ಆಗ್ತಿತ್ತು. ಅತ್ತೆದು ಹಿಂಗೆ ಕೂತ್ಕೊಳ್ತು, ಹಿಂಗೆ ಯಾಕೋ ಹಿಂಗೆ ಎದ್ದೋಳ್ತು, ಆಗಲಿಲ್ಲ, ಹಂಗೆ ಮಲ್ಕೊಬಿಡ್ತು. ಪ್ರಜ್ಞೆ ತಪ್ಪಿಟ್ಟೈತೆ. ಬಾ ಬೀಗ ಎಲ್ಲ ಇತ್ತು ನೋಡೋಣ, ಸಣ್ಣದಾಗಿ ಎಲ್ಲಿ ಸಿಗಿಸ್ಕೊಳೈತೋ ಏನೋ. ಭಯವಾಗ್ತೈತೆ ಕಣೆ ನನಗೆ. ಒಂದಿಟ್ಟು ಇನ್ನೊಂದು ಸ್ವಲ್ಪ ತೋಗ್ಲಿ ಅನ್ನಿಸ್ತೈತೆ. ಇನ್ನು ಪ್ರಜ್ಞೆ ಐತೋ ಏನೋ. ತಡಿ, ನೋಡೋಣ. ಮಾತಾಡ್ಸೋಣ, ಹಿಂಗನಾಗ್ಲಿ ಒಂದು ಸ್ವಲ್ಪ ಮಾತಾಡ್ಸೋಣ ಅತ್ತೆ ಅಂತ. ಇಲ್ಲ ಹೇಳಿ, ಪ್ರಜ್ಞೆನೇ ಇಲ್ಲ. ಅಲ್ಲೇ ಪ್ರಜ್ಞೆ ತಪ್ಪಿಟ್ಟೈತೆ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲೇ ನಿಂತ್ಕೊಂಡು. ಮತ್ತೆ ನೋಡೋಣ ಹೆಂಗೆ ಪ್ರಜ್ಞೆ ತಪ್ಪುತ್ತೆ ಅಂತ ನೋಡ್ತಾ ಇದ್ದೀನಿ. ಹಂಗೆ ಮಲ್ಕೊಬಿಡ್ತು. ಅತ್ತೆ ಹೆಂಗೆ ನಿನ್ನೊಂದು ಮನೆ ಯಾಕೆ ಬಗೆಹರಿಸ್ಬಿಡೋಣ ತಡಿ. ನಮ್ಮ ತಾಯಿ ಆಮೇಲೆ ಭಯ ಬಂದಂಗೆ ಆಗುತ್ತೆ. ಯಾಕೆ ಬೇಕು ಇನ್ನು ಪ್ರಜ್ಞೆ ಇರೋಣ, ನಾವು ಹೋಗಯ್ಯ ಮುಂದೆ ಬೀಗ ತಗೊಂಬನ. ಯಾಕೆ ಬೇಕಪ್ಪ ಅನಿಸುತ್ತೆ. ಅಂದ್ರೆ ಮಾತಾಡ್ತಾ ಇದ್ದೀನಿ, ಅಯ್ಯಮ್ಮ ಏನೋ ಏನೋ ಕಣ್ಣು ಬಿಡೋದಾಗಲಿ ಅದೆಲ್ಲ ಏನೋ ಮಾಡ್ತಾ ಇಲ್ಲ. ಅತ್ತೆ ಅತ್ತೆ, ಬಡ್ಡಿ ಭಾಗ್ಯತ್ತೆ, ಬಡ್ಡಿ ಭಾಗ್ಯತ್ತೆ. ಅಕ್ಕ ಸಖತ್ ಕಾಮಿಡಿ ಮಾಡ್ತೀಯ ಕಣಕ್ಕ. ಬಾ, ಕಾಮಿಡಿ ಮಾಡೋ ಅಂಥ ಟೈಮಲ್ಲ ಇವಾಗ. ಸೀರಿಯಸ್ ಆಗಿ ನಾವು ಬೀಗ ತಗೊಂಡು ಒಡವೆ ದುಡ್ಡು ಏನೈತೆ ಅದನ್ನ ನಮ್ಮ ವಶಕ್ಕೆ ನಾವು ಪಡೆದುಕೊಳ್ಬೇಕು. ಬಡ್ಡಿ ಭಾಗ್ಯತ್ತೆ, ಜರುಕ ಎಲ್ಲಿ ಸಿಗಿಸ್ಕೊಂಡಿದ್ಯ ತೆಗಿ ನೋಡೋಣ. ಸೇರ್ಕ್ ತೆಗಿ. ಅಲ್ಲೇ ಇರ್ಬೇಕು ನೋಡಿ, ಹಿಂಗೆ ಬಲ್ಗಡಿ ಸಿಗಿಸ್ಕೆಮದು, ಎಡಗಡೆ ಸಿಗಿಸ್ಕೆಮದು. ಯಾರ ಎಡಗಡೆ ಸಿಗಿಸ್ಕೋಬಾರ್ದು, ಬೀಗನ ಬಲ್ಗಡೆ ಸಿಗಿಸ್ಕೋಬೇಕು. ಟೆಜರಿ ಬೀಗನ ಅಂತ ಅಂದ್ರು, ಅದಕ್ಕೆ ಬಲ್ಗಡೆ ಸಿಗಿಸ್ಕೆಮದು ನೋಡಿ ನಡುವೆ. ಬಡ್ಡಿ ಭಾಗ್ಯತ್ತೆ, ಎದ್ದ ಎದ್ದ ಎದ್ದ. ಶಕ್ಕು ಬೀಗ ತಗೊಂತಾ ಇದ್ದಾಳೆ. ಅರ ಇಲ್ಲ, ಶಿವ ಇಲ್ಲ. ಹೋಗ್ಬಿಟ್ಟೈತ್ ಕಣಿ. ಅಕ್ಕ ಸುಮ್ಮನಿರಕತ್ತೆ, ಏನು ತಮಾಷೆ ಮಾಡ್ತೀಯ? ತಮಾಷೆ ಮಾಡೋ ಅಂಥ ಟೈಮಲ್ಲ ಇವಾಗ. ನಮ್ಮ ಬಡ್ಡಿ ಭಾಗ್ಯತ್ತೆ ಬೀಗ ತಗೊಳ್ತಾ ಇದೀವಿ. ಬಡ್ಡಿ ಭಾಗ್ಯತ್ತೆ, ಬಡ್ಡಿ ಭಾಗ್ಯತ್ತೆ. ಅರ ಇಲ್ಲ, ಶಿವ ಇಲ್ಲ, ನೀನು ಹೇಳ್ದಂಗೆ. ಏನು ಮಾಡೋಣ, ನನಗೆ ತುಂಬ ಖುಷಿ ಆಗ್ತೈತಿ ಇವತ್ತು. ಬೀಗ ತಗೊಂಡು ದುಡ್ಡು ಒಡವೆ ಎಲ್ಲ ತಗೊಬಿಡ್ತಾ ಇದ್ದೀವಿ ಅಂತ. ಅದೆಲ್ಲ ಇರೋದಕ್ಕೆ ಇವತ್ತೇ ಭಾಳ ಗಾಂಚಲೆ ಮಾಡುತ್ತೆ ಅಲ್ಲ. ಇಟ್ಕೊಂಬ್ಲಿ ದುಡ್ಡು ಒಡವೆ ಎಲ್ಲ ಇಟ್ಕೊಂಡ್ರೆ ನಮಗೆ ಒಳ್ಳೇದು. ಆದರೆ ಬಡವ್ರ ಬಗ್ರಿಗೆ ಜಾಸ್ತಿ ಹಿಂಸೆ ಕೊಡಬಾರ್ದು. ಎಷ್ಟನ ಬಡ್ಡಿ ವ್ಯವಹಾರ ಮಾಡ್ತೀನಿ ಅಂತ ಸುಮ್ಮನೆ ಜಾಸ್ತಿ 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 ತಗೋಬಾರ್ದು ಎಲ್ಲಾರು ತಗೊಂಡು. ಅದಕ್ಕೆ ಮತ್ತೆ ನಾವು ಹಿಂಗೆ ಮಾಡ್ತಾ ಇರೋದು. ಪಾಪ 10 ರೂಪಾಯಿ ಬಡ್ಡಿ ಅಂದರೆ ಯಾರ ಕೈಲಿ ಕೊಡೋಕ್ಕಾಗುತ್ತೆ ಹೇಳು? ಯಾರ ಕೈಗೂ ಕೊಡೋಕ್ಕಾಗಲ್ಲ. 10 ರೂಪಾಯಿ ಬಡ್ಡಿ ಅಂತಂದ್ರೆ ಅದು ಹೆಂಗೆ ಕೊಡ್ತಾರೆ? ಸಿಗ್ತೇನೆ ಐತೆ. ಅಯ್ಯೋ ಐತೆ, ತಡಿಯಮ್ಮ ಬಿಗ್ಗೆ ಗಂಟಾಕಿ ಬಿಟ್ಟವಳ ಮತ್ತೆ ಬಡ್ಡಿ ಭಾಗ್ಯತ್ತೆ. ಎಲ್ಲ ನಾವು ಹೋಗ್ಬಿಡ್ತೇ ನಾನು ಬಡ್ಡಿ ಕೊಟ್ಟಿರೋದು ಅಂತ ಹೇಳಿ ಬಿಗ್ಗೆ ಗಂಟಾಕಿ ಬಿಟ್ಟೈತಿ. ಎಲ್ಲೂ ಇಕ್ತಿರ್ಲಿಲ್ಲ ಅಲ್ವೇ ಬೀಗನ. ಸೊಣ್ಣ ತಗ್ಬಿಟ್ರೆ ಎಲ್ಲೂ ಸಿಗಿಸ್ಕೊಂತಾ ಇರಲಿಲ್ಲ. ಇಲ್ಲಮ್ಮ ತಾಯಿ, ಆ ಬೀಗನ ಒಬ್ರು ಕೊಟ್ಟು ಮುಟ್ಟಿಸ್ತಿರ್ಲಿಲ್ಲ. ಅಯ್ಯ ಅವತ್ತೊಂದಿನ ಬಿತ್ತು ಹಿಂಗೆ ಕೆಳಕ್ಕೆ ಆತೆ. ತಕ್ಕೊಡ ನೀನತ್ತೆ ಅಂತಂದ್ರೆ ಮುಟ್ಬೇಡ ಮುಟ್ಬೇಡ ಮುಟ್ಬೇಡ, ನಾನೆಲ್ಲ ತಕ್ಕಂತೀನಿ, ತೆಗಿ 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 ಅಂಬುತ್ತೆ. ಟೆಜರಿ ಇರೋ ತಕ್ಕೋ ಅಷ್ಟೇನೆ. ಟೆಜರಿ ಇರೋ ರೂಮ್ಗೆ ಯಾರೂ ಬಿಡ್ಕೊಂಬಲ್ಲ. ನನ್ನ ಬಿಡ್ಕೊಂಡಿಲ್ಲ. ಯಾವತ್ತ ರೂಮ್ ಒಳಗೆ ಕಾಲೂ ಇಕ್ಸಿಲ್ಲ. ಅಯ್ಯಮ್ಮನ ರೂಮ್ನಾಗ ಕಸ ಹೊಡಿಯೋದು, ನೆಲ ಒರೆಸೋದು ಅಯ್ಯಮ್ಮನೇ ಮಾಡುತ್ತೆ. ಆ ಟೆಜರಿ ಒಳಗೆ ಅಯ್ಯಮ್ಮನ ಪೂಜೆ. ಟೆಜರಿಗೆ ಪೂಜೆ ಮಾಡೋದು. ಯಪ್ಪ ನಮ್ಮ ಮತ್ತೆ ಒಂಥರ ವಿಚಿತ್ರ, ನೋಡ್ಬೇಕಾಗಿತ್ತು. ಇವಾಗ ಸರಿಯಾಗಿ ಆಗ್ತೈತೆ ತಗ. ಸಿಗ್ತೇನೆ, ಬಾ ಜಲ್ದು ತಗೊಂಡು ಹೋಗೋಣ. ಸಿಕ್ತಮ್ಮ, ನಡಿ ಹೋಗೋಣ. ತೆಗ್ಯಾನ ಏನೇನೈತೆ ಗಂಟು, ಏನೇನು ಮಾಡೈತೆ ಅದ್ರೊಳಗೆ, ಏನೇನು ಬಚ್ಚಿಕೈತೆ ನೋಡೋಣ. ಅಯ್ಯಪ್ಪ, ನಾನು ಯಾವತ್ತೂ ನೋಡೇ ಇಲ್ಲ. ರೂಮ್ ಒಳಗೆ ಯಾವತ್ತೂ ಹೋಗೂ ಇಲ್ಲ. ನನ್ನೂ ಬಿಡ್ಕೊಂಡಿಲ್ಲಪ್ಪ ಯಾವತ್ತೂ. ನಡಿ, ಆ ಟೆಜರಿ ಒಳಗೆ ಎಲ್ಲ ಇರೋದು ನಾವು ಮತ್ತೆದು. ಬೀಗ ಇವತ್ತು ನೀನು ಫಸ್ಟ್ ತಾಣಿದ್ಯಾ ಅಂತಂದರೆ ನಿಂದೇ ಅದೃಷ್ಟ. ಯಾರಿಗೂ ಇನ್ನೂವರೆಗೂ ಆ ಬೀಗ ಕೊಟ್ಟಿಲ್ಲ, ಮುಟ್ಸೋನೂ ಇಲ್ಲ. ಇವತ್ತು ಹೆಂಗೋ ನೀನು ತಗೋಬಿಟ್ಟಿದ್ಯಾ, ನಿಂದೇ ಅದೃಷ್ಟ ಕಣೆ. ಏನು ಅದೃಷ್ಟನೋ ಏನೋ, ನಡಿ ನೋಡೋಣ ಅದ್ರೊಳಗೆ ಏನೈತೆ ಅಂತ. ಆಮೇಲೆ ನೋಡಿದ್ಮೇಲೆ ಎಲ್ಲ ನಾವು ತಗೊಂತೀವಲ್ಲ ಅವಾಗ ಅದೃಷ್ಟ. ಒಬ್ಬೊಬ್ಬೊಬ್ಬ ಟೆಜರಿ ಚೆನ್ನಾಗಿತ್ತು ಕಣಪ್ಪ ನಮ್ಮ ಅತ್ತೆದು. ನಾನು ಇದನ್ನು ನೋಡೇ ಇರಲಿಲ್ಲ. ಹೆಂಗೆ ನೋಡೋಣ ಅಂದ್ರೂ ರೂಮಿನ ಬಾಕ್ಲು ಹಾಕ್ಯಂಡೇ ದುಡ್ಡು ತೆಗಿತಿದ್ದು. ಆ ರೂಮಿನ ಬಾಕ್ಲು ಹಾಕ್ಯಂಡೇ ದುಡ್ಡು ಇಕ್ತಿದ್ದು. ಅಪ್ಪ ರೂಮಿಗೆ ಯಾವಾಗಲೂ ಬೀಗ, ಯಾವಾಗಲೂ ಬೀಗ. ಬರೀ ಟೆಜರಿ ಒಂದೇ ಐತಲ್ವೇ ರೂಮ್ನಾಗೆ. ಯಾರೋ ಹೇಳಿದ್ರಂತೆ ದುಡ್ಡು ಒಡವೆ ಎಲ್ಲ ಇರೋ ರೂಮಾಗೆ ಏನು ಬೇರೆ ಬೇಡವಾದ ವಸ್ತುಗಳನ್ನೆಲ್ಲನ ಇಡಬಾರ್ದು, ಅದು ಸಪ್ರೇಟಾಗಿ ಒಂದು ರೂಮಲ್ಲೇ ಇರಬೇಕು. ಹಂಗಾದ್ರೆ ಇನ್ನೂ ಲಕ್ಷ್ಮಿ ಇನ್ನೂ ಚೆನ್ನಾಗಿ ಹೊಲ್ದು ಬರ್ತಾಳೆ ಅಂತ ಯಾರೋ ಹೇಳಿದ್ರಂತ ನಮ್ಮ ಅತ್ತೆಗೆ. ಅದಕ್ಕೆ ಆ ಅಮ್ಮ ಒಂದು ಸಪ್ರೇಟ್ ರೂಮ್ ಮಾಡಿಸಿದ್ರು. ಅಷ್ಟು ನೀಟಾಗೆ ಇಟ್ಕೊಂಡಿರೋದು ರೂಮ. ನಡಿ ನಡಿ ತೆಗಿಯೋಣ ನಡಿ. ಅಪ್ಪ ಅಂತ ಇಂತ ನಮ್ಮ ಅತ್ತೆ ಟೆಜರಿ ಹತ್ತ ಬಂದ್ವಿ. ಇನ್ನು ಅದ್ರೊಳಗಡೆ ಏನೇನೈತೆ ಅಂತ ಇನ್ನು ಬೀಗ ತೆಗ್ದು ನೋಡಿ ತಗೊಂಡ್ಬಿಡೋದೇ ಇರೋದು. ತಗೊಂಡು ಎಲ್ಲ ನಾವು ಏನು ಮಾಡ್ಬೇಕು ಇವಾಗ? ಯಾರ ಮನೆಗಾನ ಕೊಟ್ರಾತ್ ತಗ. ತುಂಬ ಹತ್ರ ಇರೋ ಅಂಥವ್ರ ಮನೆಗೆ ಯಾರ ಮನೆಗಾನ ಕೊಟ್ರಾತು. ನಾನು ಅದೇ ಇವರು ಗಗನ ಅವ್ರ ಮನೆಗೆ ಕೊಡೋಣ ಅಂತ ಅನ್ಕೊಂಡೆ. ಗಗನ ಅದೃಷ್ಟ ನನಗೆ ಪರಿಚಯ ಇದ್ದಾಳೆ, ತುಂಬ ಒಳ್ಳೆ ಹುಡುಗಿ. ಅದಕ್ಕೆ ಅವಳ ಮನೆಗೆ ಕೊಡೋಣ ಅಂತ ಅನ್ಕೊಂಡೆ. ಹಂಗೆ ಮಾಡೋಣ ಹೇಳು. ಹಂಗೆ ಕೊಡೋಕ್ಕಾಗುತ್ತೆ, ಅವ್ರ ಮನೆಗೆ ಕೊಟ್ರಾಯ್ತು.
ಯಪ್ಪ 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 ಎಷ್ಟು ದುಡ್ಡು ಒಡವೆ ಐತಪ್ಪ ನಮ್ಮ ಅತ್ತೆ ಹತ್ರ. ಇನ್ನೂ ಐತೆ ಕಣೆ. ಇದನ್ನೇನಾದರೂ ಮಾಡಿ ಎಲ್ಲಿಗಾದ್ರೂ ಸಾಗಿಸ್ಬಿಡ್ಬೇಕು. ಸಾಗಿಸ್ಬಿಟ್ಟು ಇನ್ನೂ ಏನೋ ಮಾಡಬೇಕು. ಇಲ್ಲ ಅಂತಂದರೆ ಆಗಲ್ಲ. ಎಷ್ಟೊಂದು ದುಡ್ಡು ಐತೆ ಯಪ್ಪ. ಇದನ್ನೆಲ್ಲ ಬಡ್ಡಿ ಕೊಡ್ಬೇಕಾಗಿತ್ತು, ಯಾಕೋ ಇನ್ನೂ ಕೊಟ್ಟೇ ಇಲ್ಲ. ಹಿಂಗೆ ಬಡವ್ರು ಹೊಟ್ಟೆ ಮೇಲೆ ಹೊಡೆದು ಇಷ್ಟೊಂದು ತಗೊಂಡ್ರೆ ಇನ್ನೇನಕ್ಕ. ಇಷ್ಟೊಂದು ದುಡ್ಡು ಮಾಡ್ಬೋದು. ಏನು ಯಪ್ಪ ಇಷ್ಟೊಂದು ಬಂಗಾರ ತಗೊಂಡೈತೆ. ಎಲ್ಲ ನಮ್ಮ ಅತ್ತೆ ಬರೀ ಅಲ್ಲೂ ಇಲ್ಲೂ ಬರೀ ಕೆಟ್ಟ ಕೆಲಸ ಮಾಡಿ ದುಡ್ದಿರೋಂಥ ದುಡ್ಡು. ಅದು ಇರುತ್ತೋ ಇಲ್ವೋ ಯಾರಿಗೆ ಗೊತ್ತು. ನಾವು 4 ಜನಕ್ಕೆ ಒಳ್ಳೇದಾದರೂ ಮಾಡಬೇಕಿದ್ದು ದುಡ್ಡು ತಗೊಂಡು 4 ಜನಕ್ಕೆ ಒಳ್ಳೇದಾದರೂ ಮಾಡಬೇಕು. ಎಲ್ಲಾದ್ರೂ ಅನಾಥಾಶ್ರಮ ವೃದ್ಧಾಶ್ರಮ ಈ ಥರದಕ್ಕಾದ್ರೂ ನಾವು ಸ್ವಲ್ಪ ಕೈಲಾದಷ್ಟು ಸಹಾಯ ಮಾಡಬೇಕಕ್ಕ ದುಡ್ಡು ತಗೊಂಡು. ನೋಡು ಎಷ್ಟೊಂದು ಒಡವೆ ದುಡ್ಡು ಎಷ್ಟೊಂದು ಐತೆ. ಯಪ್ಪ 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 ಅಕ್ಕ, ಈ ದುಡ್ಡೆಲ್ಲ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಒಡವೆ ಎಲ್ಲ ನಮ್ದು ಏನೈತೆ ಅದನ್ನು ನಾವು ತಕ್ಕೊಂಡು ಇನ್ನು ಉಳಿದಿರೋದೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕಾದರೂ ದಾನ ಮಾಡೋಣ ಅಕ್ಕ. ಅವಾಗಾದರೂ ನಮಗೆ ಪುಣ್ಯ ಬರುತ್ತೆ. ನಮ್ಮ ಅತ್ತೆ ಮಾಡಿರೋಂಥ ಕರ್ಮಗಳಿಂದ ನಮಗಾದ್ರೂ ಮುಕ್ತಿ ಸಿಗುತ್ತೆ. ನಮ್ಮ ಅತ್ತೆ ಮಾಡಿರೋದ್ರಿಂದ ನಾವು ಅನುಭವಿಸ್ಬೇಕಾಗುತ್ತೆ ಇದನ್ನೆಲ್ಲನ. ಫಸ್ಟು ನಾವು ಇದು ಹೆಂಗ ತಗೊಂಡ್ವಲ್ಲ, ಇವಾಗ ನಮ್ಮ ಕೈಗೆ ಸಿಕ್ತಲ್ಲ, ಇನ್ನೂ ಮತ್ತೆಗೆ ಇನ್ನೂ 2 ಅವರ್ 3 ಅವರ್ ಬೇಕು. ಎಚ್ಚರಿಕೆ ಆಗೋ ಅಷ್ಟೊತ್ತಿಗೆ. ಇನ್ನು ಇವಾಗ ಎಚ್ಚರಿಕೆ ಆಗಲ್ಲ. ಇನ್ನು ಇವಾಗ ಇನ್ನೊಂದು 5-10 ನಿಮಿಷ ಆಗೈತೆ ಅಷ್ಟೇ ಅವತ್ತಿ ಪ್ರಜ್ಞೆ ತಪ್ಪಿ. ಇನ್ನು ಒಂದು 2 ಅವರ್ ಅಂತೂ ಬೇಕು. ಅದಕ್ಕೆ ಇದನ್ನೆಲ್ಲ ತಗೊಂಡೋಗ್ಬಿಡೋಣ. ಇದನ್ನೆಲ್ಲ ತಗೊಂಡೋಗಿ ಎಲ್ಲಾದರೂ ನಾವು ನಮಗೆ ಗೊತ್ತಿರೋ ಹತ್ರ ಎಲ್ಲಾದರೂ ಬಚ್ಚಿಟ್ಬಿಟ್ಟು ಆಮೇಲೆ ನೋಡ್ಕೊಂಬಣ. ಆಮೇಲೆ ಮತ್ತೆ ನೋಡಲಿ ಹಂಗೆ ಬೀಗ ತಗೊಂಡೋಗ ಮತ್ತೆ ಸೊಂಟದ ಹತ್ರ ಸಿಗಿಸ್ಬಿಡೋಣ. ಇವನ್ನೆಲ್ಲ ತಗೊಂಡೋಗೋಣ. ಈಗ ಬೇರೆಲ್ಲ ಖಾಲಿ ಮಾಡಿಬಿಡ್ಬೇಕಕ್ಕ. ದುಡ್ಡು ನೋಡಿ ನಮ್ಮ ಮತ್ತೆ ಹೆಂಗೆ ಕುಡಿಕಣೈತಿ. ಅಯ್ಯೋ ಅದಕ್ಕೆ ಮತ್ತೆ ಯಾರನ್ನ 2-3 ಲಕ್ಷ ದುಡ್ಡು ಬಡ್ಡಿ ಕೇಳಲಿ ಕೊಡ್ತಾಯಿದ್ದು. ಯಾರನ್ನ 2-3 ಲಕ್ಷ ಕೇಳಲಿ ದುಡ್ಡು ಎಲ್ಲಿ ಸಿಗುತ್ತೆ ಅಂದರೆ ಜನಗಳಿಗೆ ಯಾರೂ ಕೊಡ್ತಾ ಇರಲಿಲ್ಲ. ಎಲ್ಲ ಎದುರುಕೊಳ್ಳೋರು. ದುಡ್ಡು ಎಮರ್ಜೆನ್ಸಿ ಬೇಕೇ ಬೇಕಾಗಿರೋದು. ಎಲ್ಲಿ ಸಿಗುತ್ತೆ? ಬಡ್ಡಿ ಭಾಗ್ಯ ಮಾತ್ರ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ ಅಂತ ಯಾರಾಗಲಿ ಬೇಕಾದವರೆಲ್ಲ ಅಕ್ಕ ನನಗೆ 50,000 ದುಡ್ಡು ಕೊಡು, ನನಗೆ 2 ಲಕ್ಷ ದುಡ್ಡು ಕೊಡು, 1 ಲಕ್ಷ ದುಡ್ಡು ಕೊಡು. ಬಡ್ಡಿ ಕಟ್ಟಿರೋ ಪರವಾಗಿಲ್ಲ, ಸಮಯಕ್ಕೆ ಸರಿಯಾಗಿ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಎಲ್ಲ ಇಲ್ಲ ಅಂಬರು. ಇಡೀ ಊರಾಗೆ ಹುಡುಕೊಂಬಂದ್ರೆ ಯಾರೂ ದುಡ್ಡು ಕೊಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಅತ್ತೆಗೆ ಬಿಟ್ಟರೆ ಬಡ್ಡಿ ಯಾರಿಗೂ ವಸೂಲಿ ಆಗ್ತಿರ್ಲಿಲ್ಲ. ನಮ್ಮ ಅತ್ತೆ ಆದರೂ ಚೆನ್ನಾಗಿ ವಸೂಲಿ ಮಾಡುತ್ತೆ. ನಮ್ಮ ಅತ್ತಿಗೆ ಗೊತ್ತೈತಿ ಹೆಂಗೆ ವಸೂಲಿ ಮಾಡಬೇಕು, ಯಾರ ಹತ್ರ ಹೆಂಗೆ ವಸೂಲಿ ಮಾಡ್ಬೇಕು ಅಂಬದು ನಮ್ಮ ಅತ್ತಿಗೆ ಚೆನ್ನಾಗಿ ಗೊತ್ತೈತಲ್ಲ. ಅದಕ್ಕೆ ಇಷ್ಟೊಂದು ದುಡ್ಡು ಐತೆ ನೋಡು. ಬಾ ಇದೆಲ್ಲ ಬಡ್ಡಿ ದುಡ್ಡೇ ಕಣಮ್ಮ. ಬಡ್ಡಿ ಭಾಗ್ಯಮ್ಮ ಅಂತ ಭಾಳ ವರ್ಷದಿಂದ ಹೆಸರುವಾಸಿ ಆಗ್ಯವಳು ನಮ್ಮ ಅತ್ತೆ. ಇದನ್ನೆಲ್ಲ ನಮ್ಮ ದೊಡವೆ ಏನೈತೆ, ನಿನ್ನ ದೊಡವೆ ಏನೈತೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕೊಟ್ಟಿರೋದು ನಿಮ್ಮದು ಎಲ್ಲ ಏನೈತೆ ಅದನ್ನೆಲ್ಲ ಎತ್ಕೊಬಿಡೋಣ ಬಾ ಅಕ್ಕ. ಒಡವೆ ಇದ್ರೂ ಇರಲಿ, ದುಡ್ಡಿನ ಮಾತ್ರ ಈಗ ಒಡವೆನೂ ತೆಗ್ದಿಕ್ಬಿಡೋಣ. ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲಾದರೂ ಅಡಗಿಸ್ಬಿಡೋಣ. ಮತ್ತೆ ಗೊತ್ತಾಗ್ದಿಲ್ದಂಗೆ ಅಡಗಿಸ್ಬಿಡೋಣ. ಬಾ 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 ಇದನ್ನೆಲ್ಲ ತಗೊಂಡೋಗಿ ಬೇಗ ಕೊಟ್ಟು ಬೇಗ ಎಲ್ಲಾದರೂ ಬಚ್ಚಿಕ್ಬಿಟ್ಟು ಆಮೇಲೆ ಮುಂದೊತ್ತು ಕೆಲಸ ನೋಡ್ಕೊಂಬನ. ಹಂಗೆ ಮತ್ತೆ ಸೊಂಟಕ್ಕೆ ತಗೊಂಡೋಗಿ ಬೀಗನ ಸಿಕ್ಸೋಕ್ಕಾಗುತ್ತೆ. ಆಮೇಲೆ ಎಚ್ಚರಿಕೆ ಆದಾಗ ಯಾವಾಗನ ನೋಡ್ಬೇಕು ಅನ್ಸುತ್ತಾಗ ನೋಡುತ್ತೆ. ಸದ್ಯಕ್ಕೆ ಏನೋ ಹೇಳೋದು ಬೇಡ. ಆಮೇಲೆ ಗೊತ್ತಾದಾಗ ಏನಾದರೂ ಗೊತ್ತಾಯಿತು ಅಂತಂದರೆ ಆಮೇಲೆ ಬೇಕಾದ್ರೆ ಹೇಳೋದ್ರೆ ಆಯ್ತು. ಆಮೇಲೆ ನಾವು ಹೆಂಗೂ ಜೋರು ಮಾಡ್ಬೋದು. ಆಮೇಲೆ ಅವತ್ತೆ ಹತ್ರ ಏನೂ ದುಡ್ಡಿರಲ್ಲ, ಏನಿರಲ್ಲ. ಅವಾಗ ನಾವು ಹೇಳ್ದಂಗೆ ಕೇಳ್ಕೊಂಡು ಇರುತ್ತೆ. ನಾವು ಹೇಳ್ದಂಗೆ ಕೇಳುತ್ತೆ ಅವಾಗ. ದುಡ್ಡಿರಲ್ವಲ್ಲ, ಇದೆಲ್ಲ ಹೋಯ್ತಲ್ಲ. ಇದೆಲ್ಲ ಇರೋದಕ್ಕೆ ಅವತ್ತೆ ಜಂಬ ಜಾಸ್ತಿ. ನೋಡಿ ಹಂಗಂದ್ರೆ ಯಪ್ಪ ಯಪ್ಪ ಏನು ಅತಿ ಆಸೆ. ಸಂಬಳದ್ದು ಮಕ್ಳಿಬ್ರು ಗಂಡು ಮಕ್ಕಳು ಕೊಡಬೇಕು, ಸೊಸೆರು ಕೊಡಬೇಕು. ಯಪ್ಪ 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 ಒಬ್ಬರು ತಗೊಂಡು ತಿಂಗಳು ಬಡ್ಡಿ ಬಿಡಲ್ಲ. ಅಯ್ಯೋ ಎಷ್ಟು ಬಡವ್ರ ಬಗ್ರು ಅಯ್ಯೋ ಅನ್ಸ್ಕೊಂಡು ತಿನ್ನುತ್ತೆ. ಇಷ್ಟೆಲ್ಲ ದುಡ್ಡು ಕಾಸು ಇದ್ರೂ ಯಾರಿಗಾರ ಒಂದು 50 ರೂಪಾಯಿ ಕೊಡೋಕ್ಕೆ ಕೈ ಎತ್ತಿ ಹಂಗೆ ಹೆಂಗೆ ಆಡುತ್ತೆ. ಒಂದು 50 ರೂಪಾಯಿ ಬಡ್ಡಿ ಕಮ್ಮಿ ಕೊಟ್ಟವ್ರೆ ಅಂದ್ರೂ ಸಹಿಸ್ಕೊಂಬ್ತಾ ಇರಲಿಲ್ಲ. ದೇವ್ರು ಕೊಟ್ಟ ಕಾಲದಾಗೆ ಯಾರಿಗಾದ್ರೂ ಬಡವ್ರ ಬಗ್ರಿಗೆ ದಾನ ಮಾಡ್ಬೇಕಕ್ಕ. ಇಂಥ ಮಾಡಬಾರ್ದಲ್ವೇನಕ್ಕ ಯಾರೇ ಆಗಲಿ. ದೇವ್ರು ನಮಗಂತೂ ಅನ್ನ ಕೊಟ್ಟವನೇ ಅಂದ್ರೆ ನಾವು 4 ಜನಕ್ಕೆ ನಮ್ಮ ಕೈಲಾದಷ್ಟು ಒಂದಿಷ್ಟು ಅನ್ನದಾನ ಮಾಡಬೇಕು. ಅದು ನಮಗೆ ದೇವ್ರು ಕೊಟ್ಟಿರೋಂಥ ಪರೀಕ್ಷೆ. ಕೊಟ್ಟಾಗ ಹೆಂಗಿರ್ತಾನೆ ಇವನು, ಕೊಟ್ಟಾಗ ಹೆಂಗಿರ್ತಾರೆ, ಕಿತ್ಕೊಂಡಾಗ ಹೆಂಗಿರ್ತಾರೆ ಎಲ್ಲ ದೇವರು ಪರೀಕ್ಷೆ ಮಾಡ್ತಿರ್ತಾನೆ. ನಾವು 4 ಜನಕ್ಕೆ ಸಹಾಯ ಮಾಡಿದ್ದು ನಮ್ಮನ್ನು ಒಂದಲ್ಲ ಒಂದಿನ ಕಾದೇ ಕಾಯುತ್ತೆ. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿರೋ ಮನೆ ಯಾವತ್ತೂ ಕೆಡಲ್ವಂತೆ. ಗೊಬ್ಬರ ಹಾಕಿರೋ ಹೊಲ್ದಾಗ ಎಲ್ಲೂ ಹೋಗಲ್ಲ. ಅನ್ನ ಹಾಕಿದ ಮನೆಗೆ ಯಾವತ್ತೂ ಕೇಡು ಆಗಲ್ಲ. ದೇವ್ರು ಒಂದಲ್ಲ ಒಂದಿನ ಕಾಯ್ತಾನೆ. ಈಗಳೇ ನಾವಿಬ್ರು ಒಳ್ಳೆಯವ್ರು ಆಗ್ಬೇಕು ತಗ. ಒಟ್ಟಿನಲ್ಲಿ ನಾವು ಒಳ್ಳೆಯರಾಗಿ ಏನೋ ಒಂದು ಮಾಡಿದ್ರಾಯ್ತು. ಬಡ್ಡಿ ಭಾಗ್ಯಮ್ಮ ಅಂತೂ ಇಂಥವಳಪ್ಪ, ಸೊಸೆಯರು ಒಳ್ಳೆಯವರು ಅಂತ ಅನ್ನಿಸ್ಕಮ್ಮನ. ಬಡ್ಡಿ ಭಾಗ್ಯಮ್ಮ ಅವ್ರ ಅತ್ತೆ ಒಳ್ಳೆಯವಳಲ್ಲ, ಸೊಸೆಯರು ಒಳ್ಳೆಯವರಪ್ಪ, ಸೊಸೆಯರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ಬೇಕು ಊರೆಲ್ಲನ. ಅಂತ ಕೆಲಸ ಮಾಡೋಣ ನಾವು ಸುಮ್ಮನಿರು. ನೋಡೋದ್ರಲ್ಲ ವೀಕ್ಷಕರೇ, ಎಲ್ಲ ನಮ್ಮ ಅತ್ತೆ ಬೀಗ ತಗೋಬಿಟ್ಟು ದೊಡ್ಡ ಒಡವೆ ಎಲ್ಲ ಎಸ್ಕೇಪ್ ಮಾಡಿಬಿಟ್ವಿ. ಎಲ್ಲ ಎಸ್ಕೇಪ್ ಮಾಡಿ ಇವಾಗ ಎಲ್ಲ ಬಚ್ಚಿಟ್ಬಿಡ್ತೀವಿ. ಇನ್ನು ನಮ್ಮ ಅತ್ತೆ ಗೊತ್ತಾದ್ರೂ ನಮ್ಮ ಅತ್ತೆ ನೀನು ಚೆನ್ನಾಗಿ ಆಟ ಆಡಿಸ್ಬೋದು. ಈ ಒಡವೆ ದುಡ್ಡು ಎಲ್ಲ ಇರೋದಕ್ಕೆ ನಮ್ಮ ಅತ್ತೆ ಇಷ್ಟೊಂದು ನಮಗೆ ಮೆರಿತಾ ಇರೋದು. ಬಡವ್ರಿಗೆಲ್ಲನ ಹಿಂಗೆ ಮಾಡ್ತಾ ಇರೋದು. ತಗೊಂಡ್ರೆ ನಿಯತ್ತಾಗಿ ತಗೋಬೇಕಂದ್ರೆ ಇಷ್ಟೊಂದು ಅಪಾರಪ ತಗೊಂಡು ಈ ಥರ ನಾವು ಮಾಡಬಾರ್ದು ಯಾರಿಗೇ ಆಗಲಿ. ಅದು ಒಳ್ಳೇದಲ್ಲ. ನಮ್ಮತ್ತೆ ಭಾಳ ಒಂಥರ ಭಾಳ ದಿನದಿಂದ ಇಂಥವೆಲ್ಲ ಮಾಡಿಕೊಂಡು ಹಿಂಗೆ ಮಾಡಿರೋದು. ನಮ್ಮ ಅತ್ತೆ ಬುದ್ಧಿ ಸರಿ ಇಲ್ಲ. ಅದಕ್ಕೆ ನಮ್ಮ ಅತ್ತೆಗೆ ನಾವು ಈ ಥರ ಮಾಡ್ತಾ ಇರೋದು. ಬಿಡ್ರಿ, ಈ ಥರ ಅಪಾರಪ ಬಡ್ಡಿ ತಗೊಂಡು ಯಾರು ಉದ್ಧಾರ ಆಗಲ್ಲ.
ಸುಮ್ಮನೆ ತಗೊಂಡು ಏನಕ್ಕೆ? ಅದಕ್ಕೆ ನಾವು ಇದೆಲ್ಲನ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ದಾನ ಮಾಡ್ಬಿಡ್ತೀವಿ. ನಾನು ನಮ್ಮ ಅಕ್ಕ ಈ ಥರ ಡಿಸೈಡ್ ಮಾಡ್ಕೊಂಡಿದ್ದೀವಿ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸ್ವಲ್ಪ ದಾನ ಮಾಡೋಣ ಸ್ವಲ್ಪ ಅಂತ. ನಮ್ಮ ಅತ್ತೆ ಇಲ್ಲಿ ನೋಡ್ರಿ ಇಷ್ಟೊಂದೆಲ್ಲ ಇದ್ರೂ 10 ರೂಪಾಯಿ ಯಾರನ್ನ ಭಿಕ್ಷುಕರು ಬಂದಿದ್ದಾರೆ ಮನೆ ಬಾಗಿಲಿಗೆ ಅಂದ್ರೂ 10 ರೂಪಾಯಿ ಹಿಂಗೆ ಕೈ ಎತ್ತಿ ನೀಡ್ತಾ ಇರಲಿಲ್ಲ ನಮ್ಮ ಅತ್ತೆ. 1 ರೂಪಾಯಿನೂ ಯಾರಿಗೂ ಕೊಡ್ತಾ ಇರಲಿಲ್ಲ ಅಂತ ಕಂಜೂಸು. 10 ರೂಪಾಯಿ ಬಡ್ಡಿ ಅಪರಾಪ ಬಡವರ ಹತ್ರ ತಿಂದ್ರೂ ಒಂದು ಸ್ವಲ್ಪನೂ ಯಾರಿಗೂ ಸಹಾಯ ಮಾಡ್ತಾ ಇರಲಿಲ್ಲ ಅಂತವಳು ನಮ್ಮ ಅತ್ತೆ. ಅದಕ್ಕೆ ನಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಲೇ ನಾನು ನಮ್ಮ ಅಕ್ಕ ಹಿಂಗೆ ಮಾಡಿರೋದು. ಒಳ್ಳೆಯವರಾಗಿದ್ದರೆ ಬಿಡಪ್ಪ, ನಮ್ಮ ಅತ್ತೆನೂ ಒಳ್ಳೆಯವರು, ಚೆನ್ನಾಗಿ ಯಾರಿಗಾಗಿ ಮಾಡ್ತಾರೆ, ನಮಗಾಗಿ ಮಾಡ್ತಾರೆ ಅನ್ಬೋದು. ಆದರೆ ಬಡವ್ರಿಗೆ ಈ ರೀತಿ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾವು ಈ ಥರ ಮಾಡಿದ್ವಿ, ನಾವಿಬ್ಬರು ಅಕ್ಕ ತಂಗಿಯವರು. ನಾವು ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆ ನೀವು ಕ್ಷಮಿಸಿ, ಮಾಡಿರೋದು ಸರಿ ನಾವು ತಪ್ಪು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.